Hello traders, welcome back to Unique Technical Analysis. Yes, ಜೂನ್ 27 ಮಾರ್ಕೆಟಲ್ಲಿ ಜುಲೈ ಕಾಂಟ್ರಾಕ್ಟ್ನ ಮೊದಲನೇ ಎಕ್ಸ್ಪೈರಿ ಡೇ. ಮಾರ್ಕೆಟಲ್ಲಿ ಏನೇನಾಯಿತು ಅಂತ ನೋಡೋಣ. ಕೆಲವೊಂದು ಟೈಮಿಂಗ್ಸ್ ಬಗ್ಗೆ ಅನಾಲಿಸಿಸ್ ಮಾಡಿದ್ವಿ, ಹಾಗೆ ಕೆಲವೊಂದು ಸ್ಟಾಕ್ಸ್ ಬಗ್ಗೆ ಏನಾಗ್ಬೋದು ಅಂತ ಒಂದು ಅನಾಲಿಸಿಸ್ ಮಾಡ್ಕೊಂಡಿದ್ವಿ. ಹಾಗೆ 27 ಫಸ್ಟು ಎಕ್ಸ್ಪೈರಿ ಡೇನ ಮೊದಲನೇ ದಿನ ಏನಾಗಿದೆ ಅಂತ ನೋಡೋಣ. ಫಸ್ಟಿಗೆ ಮಾರ್ಕೆಟಲ್ಲಿ ಏನೊಂದು ಟಾಪ್ ಗೇನರ್ ಅಂದರೆ ATGL, ಟೊರೆಂಟ್ ಫಾರ್ಮಾ, ಇನ್ಪೆಟ್ರೋ, MGL ಈ ಒಂದು ಕಂಪನಿ ಟಾಪ್ ಗೇನರ್ ಆಗಿದ್ರೆ ATGL 5.65% ಫಸ್ಟ್ ಟಾಪ್ ಗೇನರ್ ಆಗಿದ್ದಾರೆ F&O ಸೆಗ್ಮೆಂಟಲ್ಲಿ. ಇನ್ನು ಟಾಪ್ ಲೂಸರ್ ಆಗಿ ನಾವು ನೋಡೋದಾದರೆ ಓಬಿರಾಯ್ ರಿಯಾಲಿಟಿ ಅರೌಂಡ್ -3.1% ಟಾಪ್ ಲೂಸರ್ ಆಗಿ ನಿಂತ್ಕೊಂಡಿದ್ರೆ ಅದರ ಅಂಡರಲ್ಲಿ ಫಿನಿಕ್ಸ್ ಲಿಮಿಟೆಡ್, ABC ಕ್ಯಾಪಿಟಲ್, ಅಪೋಲೋ, ಬಿಸಾಫ್ಟ್, ಟಾಟಾ ಕನ್ಸ್ಯೂಮರ್ ಇವರು ಟಾಪ್ ಲೂಸರ್ ಆಗಿ ಮಾರ್ಕೆಟಲ್ಲಿ ಕ್ಲೋಸಿಂಗಲ್ಲಿ ತೊಗೊಂಡಿದ್ದಾರೆ. ಇನ್ನು ನಿಫ್ಟಿ, ಬ್ಯಾಂಕ್ ನಿಫ್ಟಿ ಟೈಮಿಂಗ್ಸ್ ನೋಡೋದಾದರೆ 27 ಮಾರ್ಕೆಟಲ್ಲಿ ತುಂಬ ಇಂಪಾರ್ಟೆಂಟ್ ಟೈಮ್ ಕ್ಯಾಂಡಲ್ ಅಂದರೆ ಹೋಲ್ ಡೇನ ಕಂಟ್ರೋಲ್ ಮಾಡುವಂಥ ಟೈಮ್ ಬಂದುಬಿಟ್ಟು ನಿಫ್ಟಿಗೆ 10:45, ಬ್ಯಾಂಕ್ ನಿಫ್ಟಿಗೆ 250, ಫಿನ್ ನಿಫ್ಟಿಗೆ 210, ಸೆನ್ಸೆಕ್ಸ್ಗೆ 915 ಅಂತ ನಾವು ಲಾಸ್ಟ್ ವಿಡಿಯೋದಲ್ಲಿ ಡಿಸ್ಕಸ್ ಮಾಡಿದ್ವಿ. ಹಾಗಾದರೆ ಬನ್ನಿ ಏನಾಗಿದೆ ಅಂತ ನೋಡೋಣ. ಫಸ್ಟ್ ನಾವು ನಿಫ್ಟಿಯಲ್ಲಿ ಕೆಲವೊಂದು ಲೆವೆಲ್ಸ್ನು ಸಹ ಐಡೆಂಟಿಫೈ ಮಾಡ್ಕೊಂಡಿದ್ವಿ. ಯಾವಾಗ ಅಂದರೆ 26 ಮಾರ್ಕೆಟ್ ಎಕ್ಸ್ಪೈರಿ ಡೇನಲ್ಲಿ ಏನಾಗಿತ್ತು ಆ ಕ್ಲೋಸಿಂಗ್ ಬೇಸಿಸ್ ಮೇಲೆ ಫಸ್ಟು ಜುಲೈ ಕಾಂಟ್ರಾಕ್ಟ್ನ ಮೊದಲನೇ ದಿನ ಮಾರ್ಕೆಟಲ್ಲಿ ನಿಫ್ಟಿ ಹೇಗೆ ಬಿಹೇವ್ ಮಾಡುತ್ತೆ, ಸೈಡ್ ವೇಸ್ ಯಾವುದು, ರೆಸಿಸ್ಟೆನ್ಸ್ ಯಾವುದು ಅಂತ ಒಂದು ಅನಾಲಿಸಿಸ್ ಮಾಡಿದ್ವಲ್ಲ, ಅದೇ ರೀತಿ ಏನಾಗಿದೆ ಮಾರ್ಕೆಟ್ ಅಂತ ನೋಡೋಣ. ಇನ್ನು ಫಸ್ಟಿಗೆ ನಾವು ನೋಡೋದಾದ್ರೆ ನಿಫ್ಟಿಯಲ್ಲಿ ನಾವು ಆಲ್ಮೋಸ್ಟ್ 550, 560 ರೇಂಜಲ್ಲಿ ಸೈಡ್ ವೇಸ್ ಮಾರ್ಕೆಟ್ ಅಂತ ಲಾಸ್ಟ್ ವಿಡಿಯೋದಲ್ಲಿ ಡಿಸ್ಕಸ್ ಮಾಡಿದ್ವಿ. ಇಲ್ಲಿ ಕಾಣಿಸ್ತಾ ಇದೆ ನೋಡಿ, 25,440 25,560 ಸೈಡ್ ವೇಸ್ ಆಗುತ್ತೆ ಅಂತ. ಇನ್ನು ಮಾರ್ಕೆಟಲ್ಲಿ ಆ ರೇಂಜ್ನ ಮಾರ್ಕೆಟ್ ಓಪನ್ ಆಗ್ತಾ ಇದ್ದಂಗೆ 25,560 ಹತ್ರನೇ ಮಾರ್ಕೆಟ್ ಓಪನ್ ಆಗಿದೆ, ನಿಯರ್ ಬೈ ಒಂದು 5 to 10 ಪಾಯಿಂಟ್ಸ್. ಹಾಗಾಗಿ ಆಲ್ಮೋಸ್ಟ್ ನಮಗೆ ಮಾರ್ಕೆಟು ಸೈಡ್ ವೇಸ್ನ ಕ್ರಾಸ್ ಮಾಡಿತ್ತು. ಸೈಡ್ ವೇಸ್ನ ಕ್ರಾಸ್ ಮಾಡಿ ಅಲ್ಲಿಂದ ಯಾವುದೇ ರೀತಿಯ ಮಾರ್ಕೆಟಲ್ಲಿ ಓಪನಿಂಗಲ್ಲಿ ಫಸ್ಟ್ 15 ಮಿನಿಟ್ಸ್ ಲೋನ ಎಲ್ಲೂ ಮಾರ್ಕೆಟು ಬ್ರೇಕ್ ಆಗಲಿಲ್ಲ. ಹಾಗಾಗಿ ಅದೇ ಒಂದು ಸಸ್ಟೈನಿಟಿ ಯಾವುದು ಸೈಡ್ ವೇಸ್ನ ಟ್ರೇಡ್ ಮಾಡಿ ಮಾರ್ಕೆಟು ಅರೌಂಡ್ ಮಾರ್ಕೆಟಲ್ಲಿ 25,660 ನಿಯರು ಮಾರ್ಕೆಟ್ ಐನ ಕ್ರಿಯೇಟ್ ಮಾಡಿ 25,630 ಹತ್ರ ಫೈನಲ್ ಆಗಿ ಮಾರ್ಕೆಟ್ ಕ್ಲೋಸ್ ಆಗಿದೆ. ಇನ್ನು ನಮ್ಮ ಟೈಮ್ ಪ್ರಕಾರ ಏನೊಂದು 10:45 ಹತ್ರ ನಾವು ಡಿಸ್ಕಸ್ ಮಾಡ್ತಾ ಇದ್ವಿ, ಆ ಒಂದು ಕ್ಯಾಂಡಲ್ ಏನು ಸ್ಟ್ರಾಂಗ್ ಆಗಿತ್ತು ಅಂದರೆ ಅದ್ರ ಮೇಲ್ಗಡೆ ಮಾರ್ಕೆಟ್ ಒನ್ಸ್ ಕ್ರಾಸ್ ಮಾಡಿದ್ಮೇಲೆ ಅದ್ರ ಬಾಟಮ್ನ ಟಚ್ ಮಾಡೇ ಇಲ್ಲ. ಎಂಡ್ ಆಫ್ ದ ಡೇ ಆಲ್ಮೋಸ್ಟ್ ಆ ಕ್ಯಾಂಡಲಿಂದ ಹೈಯಲ್ಲೇ ಮಾರ್ಕೆಟ್ನ ಕ್ಲೋಸಿಂಗ್ ಆಗಿ ಬಂತು. ಇದು ನಿಫ್ಟಿ. ಆದರೆ ಇನ್ನು ಬ್ಯಾಂಕ್ ನಿಫ್ಟಿ ಏನಾಯಿತು ಅಂತ ನೋಡೋಣ. ಬ್ಯಾಂಕ್ ನಿಫ್ಟಿ ನೀವು ನೋಡೋದಾದರೆ 57,000ಇಂದ 57,320 ಸೈಡ್ ವೇಸ್ ಅಂತ ನಾವು ಡಿಸ್ಕಸ್ ಮಾಡಿದ್ವಿ ಬ್ಯಾಂಕ್ ನಿಫ್ಟಿಯಲ್ಲಿ. ಇನ್ನು ಬ್ಯಾಂಕ್ ನಿಫ್ಟಿಯಲ್ಲಿ ನಾವು ನೋಡೋದಾದರೆ ಎಕ್ಸಾಕ್ಟ್ 57,000 ಮಾರ್ಕೆಟ್ ಏನೊಂದು 57,190, 200 ಹತ್ರ ಓಪನ್ ಆಯಿತು ಓಪನಿಂಗ್ ಡೇ 27 ಜೂನ್. ಇನ್ನು ಮಾರ್ಕೆಟ್ ಡೌನ್ ಕಡೆ ಬಂತು. ಡೌನ್ ಕಡೆ ಬಂದಾಗ 15 ಮಿನಿಟ್ಸ್ ಲೋನ ಬ್ರೇಕ್ ಮಾಡಿ ಅರೌಂಡ್ ನಮ್ಮ ಸೈಡ್ ವೇಸ್ ಪಾಯಿಂಟ್ ಏನಿದೆ 57,000 ಹತ್ರ ಮಾರ್ಕೆಟ್ ಟಚ್ ಆಗಿದೆ ಎಕ್ಸಾಕ್ಟಾಗಿ. ಅಲ್ಲಿಂದ ನಮ್ಮ ಮಾರ್ಕ್ ನಾವು ಡಿಸಿಷನ್ ಏನು ತೊಗೊಂಡಿದ್ವಿ 57,000ಇಂದ 57,340 ಆ ರೇಂಜಿಗೆ ಮಾರ್ಕೆಟ್ ಎಲ್ಲಿ ಹೋಗಿದೆ 320 ರೇಂಜ್ಗೆ ಅಗೇನ್ ಮಾರ್ಕೆಟ್ ಸೈಡ್ ವೇಸ್ ರೇಂಜಿಗೆ ಮಾತ್ರ ಮಾರ್ಕೆಟ್ ಕ್ರಿಯೇಟ್ ಆಗಿದೆ. ಇಲ್ಲಿನ ಒಂದು ಬಿಗ್ ಟ್ರೆಂಡ್ನ ನಾವು ಎನ್ಕ್ಯಾಶ್ ಮಾಡ್ಕೊಳ್ಬೇಕಾಯಿತು ಬ್ಯಾಂಕ್ ನಿಫ್ಟಿಲಿ ಅಂತ ಅವಕಾಶ ಇರಲಿಲ್ಲ. ಇನ್ನು ಯಾರೆಲ್ಲ 27th ಲೈವ್ ಸೆಷನ್ ಅಟೆಂಡ್ ಮಾಡಿದ್ರಿ, ಫ್ರೀ ಲಿಂಕ್ನ ನಾವು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿದ್ವಿ ಪ್ರೀವಿಯಸ್ ವಿಡಿಯೋದಲ್ಲಿ. ಯಾರೆಲ್ಲ ಅಟೆಂಡ್ ಮಾಡಿದರೆ ಈ ಒಂದು ಪಾರ್ಟಲ್ಲಿ ಪುಟ್ಟನ್ನ ಟ್ರೇಡ್ನ ಮಾಡಬಾರ್ದು, ಅಗ್ರೆಸಿವ್ ಟ್ರೇಡ್ನೇ ಮಾಡಬೇಕು ಅನ್ನೋದಕ್ಕೆ ಕೆಲವೊಂದು ಟೆಕ್ನಿಕಲ್ ರೀಸನ್ ಇತ್ತು. ಅದ್ರ ಬಗ್ಗೆ ಲೈವ್ ಸೆಷನಲ್ಲಿ ಡಿಸ್ಕಸ್ ಮಾಡಿದ್ವಿ. ಹಾಗೆ ಯಾರೆಲ್ಲ ಲೈವ್ ಸೆಷನ್ ಅಟೆಂಡ್ ಮಾಡಿದರೆ ಈ ಒಂದು ಪಾಯಿಂಟ್ ನಿಮಗೆ ಗೊತ್ತಿದ್ರೆ ಸ್ವಲ್ಪ ನೀವು ಕಮೆಂಟ್ ಮಾಡ್ಬೋದು. ಬಿಕಾಸ್ ಇಲ್ಲಿ ನಾವು ಪುಟ್ಟಿಗೆ ಪ್ಲಾನಿಂಗ್ ಇತ್ತು ಮಾರ್ಕೆಟಲ್ಲಿ, ಅಲ್ಲಿ ಪುಟ್ಟನ್ನ ತೊಗೊಳ್ಬಾರ್ದು, ರಿಸ್ಕ್ ಆಗ್ತೀವಿ ಅಂತ ಇಲ್ಲಿ ಆ್ಯಕ್ಷನ್ ಆಗೋಕ್ಕಿಂತ ಮುಂಚೆ ನಾವು ಡಿಸ್ಕಸ್ ಮಾಡ್ತಾ ಇದ್ವಿ. ಯಾವ ಬೇಸಿಸ್ ಮೇಲೆ, ಪ್ರೀಮಿಯಂ ಬೇಸಿಸ್ ಮೇಲೆ ಹೇಗೆ ಅಥವಾ ಟೆಕ್ನಿಕಲ್ ಬೇಸಿಸ್ ಮೇಲೆ ಏನು ಅನ್ನೋದನ್ನ ಲೈವ್ ಸೆಷನಲ್ಲಿ ನಾವು ಎಕ್ಸ್ಪ್ಲೈನ್ ಮಾಡ್ತಾ ಇದ್ವಿ. ಯಾರೆಲ್ಲ ಲೈವ್ ಸೆಷನ್ ಎಕ್ಸ್ಪೀರಿಯನ್ಸ್ ಆಗಿದ್ರೆ ನಿಮ್ಮ ಎಕ್ಸ್ಪೀರಿಯನ್ಸ್ನ ಕಮೆಂಟ್ ಮುಖಾಂತರ ಹಾಗೆ ನಮ್ಮ ಈ ಒಂದು ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡೋದ್ರ ಮುಖಾಂತರ ತಿಳಿಸ್ಕೊಡ್ಬೋದು. ಸೊ ರೈಟ್, ಹಾಗಾದರೆ ನೋಡಿ, ಬ್ಯಾಂಕ್ ನಿಫ್ಟಿ ನೋಡೋದಾದರೆ ಅರೌಂಡ್ ಮಾರ್ಕೆಟಲ್ಲಿ 57,320 ಏನಿತ್ತು ಮಾರ್ಕೆಟ್, ಇದೊಂದು ರೇಂಜು ಗುಡ್ ಟ್ರೇಡ್ ಅಂತಾನೆ ಕರೀಬೋದು. ಅರೌಂಡ್ 300 ಪಾಯಿಂಟ್ ಬಂದಿದೆ ಅಂದರೆ ಇಟ್ಸ್ ಎ ಗುಡ್ ಟ್ರೇಡ್. ಯಾರೆಲ್ಲ ಎನ್ಕ್ಯಾಶ್ ಮಾಡ್ಕೊಂಡಿದ್ರೆ ಇಟ್ಸ್ ಎ ಗುಡ್. ಕೆಲವರಿಗೆ ಇನ್ಫಾರ್ಮೇಷನ್ ಸಿಕ್ಕಿರುತ್ತೆ, ಆ್ಯಕ್ಷನ್ ತೊಗೊಳಕ್ಕೆ ರೆಡಿ ಇರ್ತಾರೆ. ಇನ್ನು ಕೆಲವರಿಗೆ ಇನ್ಫಾರ್ಮೇಷನ್ ಸಿಗ್ತಾ ಇರೋದಿಲ್ಲ, ಕರೆಕ್ಟಾ, ಅವ್ರಿಗೆ ಇದನ್ನು ಯೂಸ್ಫುಲ್ ಆಗುತ್ತೆ. ಇದು ನಿಫ್ಟಿ, ಬ್ಯಾಂಕ್ ನಿಫ್ಟಿ. ಆದರೆ ಇನ್ನು ಕೆಲವೊಂದು ಸ್ಟಾಕ್ ಬಗ್ಗೆ ಡಿಸ್ಕಸ್ ಮಾಡಿದ್ವಿ. ಸ್ಟಾಕ್ಸ್ ಬಗ್ಗೆ ಟಾಟಾ ಮೋಟಾರ್ಸ್, TCS, ಟಾಟಾ ಟೆಕ್, ಕೋಫೋರ್ಜ್ ಅದು ಏನಾಗಿದೆ ಅಂತ ನೋಡೋಣ. ನೋಡಿ, ಟಾಟಾ ಮೋಟಾರ್ಸ್ ಏನೊಂದು ಟೈಮ್ ಕ್ಯಾಂಡಲ್ ಇತ್ತು, ಆ ಟೈಮ್ ಕ್ಯಾಂಡಲಲ್ಲಿ ಕಂಟ್ರೋಲಲ್ಲಿ ಮಾರ್ಕೆಟು ಆಲ್ಮೋಸ್ಟ್ ನೋ ಟ್ರೇಡಿಂಗ್ ಡೇ ಅಂತಲೇ ಹೇಳ್ಬೋದು. ಯಾಕಂದರೆ 2 ಪಾರ್ಟ್ಸ್ ಇರುತ್ತೆ. ಒಂದು ಇಂಟ್ರೋಡೆ ಟ್ರೇಡ್ ಅಂತ ಕರಿತೀವಿ. ಇಂಟ್ರೋಡೆ ಟ್ರೇಡ್ಗೆ ಕೆಲವೊಂದು ಸ್ಟ್ರಾಟಜಿನ ಯೂಸ್ ಮಾಡ್ಕೊಳ್ತೀವಿ. ಇನ್ನು ನಮ್ಮ ಟೈಮ್ ಪ್ರಕಾರ ಮಾರ್ಕೆಟಲ್ಲಿ ನೋ ಎಂಟ್ರಿ ಅಂತ ಕರಿತೀವಿ ಟಾಟಾ ಮೋಟಾರ್ಸ್. ಸರ್ ಇಲ್ಲಿ ಆಗಿದೆಯಲ್ಲ, ಎಸ್,
ಡೀಪ್ ಆಗಿ ಹೋದಾಗ ಲೆವೆಲ್ ತ್ರೀ ಲೆವೆಲ್ಸ್ ಇರುತ್ತೆ ಟೈಮ್ ಅನಾಲಿಸಿಸ್ ಅಲ್ಲಿ. ಫಸ್ಟ್ ಲೆವೆಲಲ್ಲಿ ಬಂದು ನಿಮಗೆ ಝೀರೋ, ಏನು ಮಾರ್ಕೆಟ್ ಬಗ್ಗೆ ಗೊತ್ತಿಲ್ಲ ಅಂದರೆ 70-75% ರಿಸಲ್ಟ್ನ ತಗೊಳ್ಬೋದು. ಸೆಕೆಂಡ್ ಲೆವೆಲಲ್ಲಿ ನೀವು 80-85%, ಥರ್ಡ್ ಲೆವೆಲಲ್ಲಿ ನೀವು ಆಲ್ಮೋಸ್ಟ್ 95%ವರೆಗೂ ಅಕ್ಯುರಸಿನ ಈ ಒಂದು ಟೈಮ್ ಸೀರೀಸಲ್ಲಿ ನೀವು ತಿಳ್ಕೊಳ್ಬೋದು. ಹಾಗಾದರೆ ಬನ್ನಿ, ಈಗ ನೀವು ನೋಡ್ತಾ ಇರೋ ಚಾರ್ಟ್ ಪ್ರಕಾರ ಯಾರು ಬಿಗಿನರ್ಸ್ ಇದ್ದೀರಾ ಅವ್ರಿಗೆ ಸ್ಮಾಲ್ ಸ್ಟಾಪ್ ಲಾಸ್ ಹಿಟ್ ಆಗಿದೆ ಟಾಟಾ ಮೋಟಾರ್ಸ್ 27th ಜೂನಲ್ಲಿ. ಹಾಗೆ ನಮಗೆ ಟಾಟಾ ಕನ್ಸಲ್ಟೆನ್ಸಿ ಅದು ಸಹ ಆಲ್ಮೋಸ್ಟ್ 250ಗೆ, ನಮ್ಮ ಒಂದು ಟೈಮ್ ಏನು ಹೇಳಿದೀವಿ 250ಗೆ ಎಂಡ್ ಅಂತ, ಆ ಒಂದು ಪಾಯಿಂಟಲ್ಲಿ ಕಾಸ್ಟ್ ಟು ಕಾಸ್ಟ್ಗೆ ಎಕ್ಸಿಟ್ ಆಗಿದೆ ಟಿ ಸಿ ಎಸ್. ಇನ್ನು ಟಾಟಾ ಟೆಕ್ನಾಲಜೀಸ್ ಬಂದು ಏನೊಂದು ಮಾರ್ಕೆಟ್ನ ಮೂವ್ ಮಾಡ್ತು ಅರೌಂಡ್ 1255ಗೆ, ಅಲ್ಲಿಂದ ಮಾರ್ಕೆಟಲ್ಲಿ ಒಂದು ಗುಡ್ ಟ್ರೇಡೇ ಬಂತು, ಅರೌಂಡ್ 8 ಪಾಯಿಂಟ್ ಪ್ರಾಫಿಟ್ ಬಂತು. ಟಾಟಾ ಟೆಕ್ನಾಲಜೀಸಲ್ಲಿ 8 ಪಾಯಿಂಟ್ ಮೂವ್ ಬಂತು. ಆಸ್ ಪರ್ ಟೈಮ್ ₹1 ರಿಸ್ಕಲ್ಲಿ ₹8ವರೆಗೂ ಬಂತು. ಇನ್ನು ಕೋಫೋರ್ಜನ್ ಅದು ಕಂಪ್ಲೀಟ್ಲಿ ಸೈಡ್ ವೇಸ್, ಪದೇ ಪದೇ ಹೇಳ್ತಾ ಇರ್ತೀನಿ, ಕಂಪ್ಲೀಟ್ಲಿ ಸೈಡ್ ವೇಸ್. ಇಲ್ಲಿ ಐದರ್ ನೋ ಲಾಸ್ ಅಂತ ಹೇಳ್ಬೋದು. ಯಾರಿಗೆ ಗೊತ್ತಾಗಲಿಲ್ಲ ಅಂತ ಹೇಳಿದ್ರೆ ಅರೌಂಡ್ ಮಾರ್ಕೆಟಲ್ಲಿ 20 ಪಾಯಿಂಟ್ಸ್ವರೆಗೂ ಒಂದು ರಿಸ್ಕ್ ಅಂತ ಬಂದಿದೆ. ಈಗ ನಾವು ರೀಸೆಂಟಾಗಿ ಪೋಸ್ಟ್ ಮಾಡಿರೋ ವಿಡಿಯೋದಲ್ಲಿ ದಿಸ್ ಅ ಫಸ್ಟ್ ರಿಸ್ಕ್ ಅಂತ ಹೇಳ್ಬೋದು. ಇವತ್ತೇ ಫಸ್ಟು ಆಲ್ಮೋಸ್ಟ್ ರಿಸ್ಕ್ ಅಂತ ಆಗಿರುವಂಥ ನಮ್ಮ ಟೈಮ್ ಸೀರೀಸಲ್ಲಿ. ಇದು ಯಾರು ಯೂಟ್ಯೂಬ್ ನೋಡ್ತಾ ಇರ್ತಾರೆ ಅವ್ರಿಗೆ. ಇನ್ನು ನಮ್ಮಲ್ಲಿ ಕೆಲವರು ಆಲ್ರೆಡಿ ಆಕ್ಸೆಸ್ ತಗೊಂಡಿರ್ತಾರೆ. ಆಲ್ರೆಡಿ ನಮ್ಮ ಸ್ಟೂಡೆಂಟ್ ಯಾರಿದ್ದಾರೆ ಅವ್ರಿಗೆ ಈ ಒಂದು ಗೂಗಲ್ ಶೀಟಲ್ಲಿ ಕೆಲವೊಂದು ಸ್ಟಾಕ್ಸ್ನ ನಾವು ಸಜೆಸ್ಟ್ ಮಾಡಿದ್ವಿ. ನೋಡಿ, ಆಸ್ ಪರ್ ಡೇಟ್ June 27ಗೆ ಟ್ರೆಂಡ್ ಡೇಟ್ ಅಂದರೆ ಅಡಾನಿ ಪೋರ್ಟ್ಸ್, ಏಷ್ಯನ್ ಪೇಂಟ್, BPCL, DRR ಈ ರೀತಿ ಕೆಲವೊಂದು ಕಂಪನೀಸು ಹೇಗೆ ಪರ್ಫಾರ್ಮ್ ಆಯಿತು ಅಂತ ನೋಡೋಣ. ಅದರದ್ದೇ ಆದ ಇಂಡಿವಿಜುವಲ್ ಟೈಮಿಂಗ್ಸ್ನ ನಾವು ಮಾರ್ನಿಂಗ್ ಶೇರ್ ಮಾಡಿದ್ವಿ. ಇಲ್ಲಿ ನೋಡೋದಾದರೆ ಅಡಾನಿ ಪೋರ್ಟ್ಸ್, ಏಷ್ಯನ್ ಪೇಂಟ್ ಅದಕ್ಕೆ ಟೈಮಿಂಗ್ಸ್ ಇದೆ. ಫಸ್ಟ್ ನಾವು ನೋಡೋದಾದರೆ ಅಡಾನಿ ಪೋರ್ಟ್ಸ್ ಅಲ್ಲಿ ಮಾರ್ಕೆಟ್ ಪೀಕ್ ಹೋದಾಗ 1040 ಇಸ್ ಅ ಟ್ರೆಂಡ್ ಎಂಡ್ ಅಂತ ಗೊತ್ತಾಯಿತು. ಅಲ್ಲಿಂದ ಏನಾಯಿತು, ಮಾರ್ಕೆಟು ರಿವರ್ಸಲ್ ಆಯಿತು 1040ಇಂದ. ಯಾವುದು, ಅಡಾನಿ ಪೋರ್ಟ್ಸ್ ಈ ರೀತಿ ಆದರೆ, ಇನ್ನು ಏಷ್ಯನ್ ಪೇಂಟ್ ನೋಡಿ ಅರೌಂಡ್ 1045ಅಲ್ಲಿ 2324 ಎಂಟ್ರಿ ಬಂದಿದ್ದು 8 ಪಾಯಿಂಟ್ ರಿಸ್ಕ್. ಈ ಕ್ಯಾಂಡಲಲ್ಲಿ 8 ಪಾಯಿಂಟ್ ರಿಸ್ಕ್ ತೊಗೊಂಡವ್ರಿಗೆ ಆಲ್ಮೋಸ್ಟ್ ಮಾರ್ಕೆಟಲ್ಲಿ ನಿಮಗೆ ಅರೌಂಡ್ 53ಗೆ ಮಾರ್ಕೆಟ್ ಕ್ಲೋಸ್ ಆಯಿತು. 60ವರೆಗೂ ಹೋಗಿದೆ, ನಮ್ಮ ಟೈಮ್ ಪ್ರಕಾರ 53ಗೆ ಕ್ಲೋಸ್ ಆಯಿತು. ಅಂದರೆ ಅರೌಂಡ್ 30 ಪಾಯಿಂಟ್ವರೆಗೂ ಒಂದು ಗುಡ್ ಪ್ರಾಫಿಟ್ನ ಎನ್ಕ್ಯಾಶ್ ಮಾಡ್ಕೊಳ್ಳೋಕ್ಕಾಯಿತು. ಯಾವುದರಲ್ಲಿ, ಏಷ್ಯನ್ ಪೇಂಟಲ್ಲಿ. ಇನ್ನು ಡಿ ಆರ್ ಆರ್ ಕಂಪನಿ ಕಂಪ್ಲೀಟ್ ಸೈಡ್ ವೇಸ್, ನೋ ಟ್ರೇಡ್ ಎಲ್ಲೂ ಬಂದಿಲ್ಲ. ನೋಡ್ಕೊಳ್ಳಿ, ಡಿ ಆರ್ ಆರ್ ಎಲ್ಲೂ ಬಂದಿಲ್ಲ. ಗ್ರಾಸಿಮ್ ಆಲ್ಮೋಸ್ಟ್ ಸೈಡ್ ವೇಸ್ ಬಂದಿಲ್ಲ, ಒಂದೇ ಒಂದು ಎಂಟ್ರಿ ಬಂದಿದೆ, ಸ್ಮಾಲ್ ರಿಸ್ಕ್ ಆಗಿದೆ ಗ್ರಾಸಿಮ್. ಇನ್ನು ಎಸ್ ಬಿ ಐ ಲೈಫ್ ಸೈಡ್ ವೇಸ್. ಇನ್ನು ಟಾಟಾ ಕನ್ಸ್ಯೂಮರ್ ಅದು ಸಹ ಒಂದು ಗುಡ್ ಪ್ರಾಫಿಟ್ನ ಕೊಟ್ಟಿದೆ. ಅರೌಂಡ್ 1135ಇಂದ ಮಾರ್ಕೆಟಲ್ಲಿ 1139 ಸ್ಟಾಪ್ ಲಾಸ್ಗೆ ಮೇಂಟೈನ್ ಮಾಡಿದರೆ ಅರೌಂಡ್ 1126ವರೆಗೂ ಒಂದು ಪ್ರಾಫಿಟ್ನ ಮಾರ್ಕೆಟಲ್ಲಿ ಕೊಟ್ಟಿದೆ. ಇದು ಈ ಒಂದು ರೀತಿಯ ಸ್ಟಾಕ್ಸ್ ಅಂತ ಹೇಳ್ಬೋದು. ರೈಟ್ ಫ್ರೆಂಡ್ಸ್, ಹಾಗಾದರೆ June 27 ಏನಾಯಿತು, ಆಸ್ ಪರ್ ನಮ್ಮ ಸಜೆಷನ್ ಪ್ರಕಾರ ಏನಾಯಿತು, ಆಲ್ರೆಡಿ ಸ್ಟೂಡೆಂಟ್ ಏನು ತೊಗೊಂಡಿದ್ದಾರೆ ಗೂಗಲ್ ಶೀಟ್ ಅದ್ರ ಪ್ರಕಾರ ಏನಾಯಿತು ಟ್ರೆಂಡೆಡ್ ಸ್ಟಾಕ್ಸ್ ಅಂತ ನಾವು ನೋಡಿದ್ವಿ. ಇಲ್ಲಿವರೆಗೂ ನಿಮಗೆ ಈ ಒಂದು ವಿಡಿಯೋ ಅರ್ಥ ಆಗಿದೆ ಅಂತ ಹೇಳಿದ್ರೆ ಎಸ್ ಒಂದು ಲೈಕ್ ಮಾಡಿ. ಹಾಗೆ ಎಲ್ಲರಿಗೂ ಇದೆ ನೆಕ್ಸ್ಟ್ ಡೇ ಟ್ರೇಡಿಂಗ್ ಸೆಷನಲ್ಲಿ ಯಾವ ಮಾರ್ಕೆಟಲ್ಲಿ ಏನು ಮೂವ್ಮೆಂಟಮ್ ಆಗ್ತಾ ಇದೆ ಅಂತ ತಿಳ್ಕೊಳ್ಬೇಕು ಅಂತ ಎಷ್ಟು ಜನಕ್ಕೆ ಎಕ್ಸೈಟ್ ಆಗಂತೂ ಇದೆ. ರೈಟ್, ಇನ್ನೇನು ಕೆಲವೇ ಸೆಕೆಂಡ್ಸಲ್ಲಿ ನಾನು ತೋರಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ನಮ್ಮ ಒಂದು ಚಾನಲ್ನ ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಕೆಲವೊಬ್ಬರಿಗೆ ವೀಡಿಯೋಸ್ ಬರ್ತಾ ಇರೋದು ಗೊತ್ತಾಗ್ತಾ ಇಲ್ಲ ಅಂತ ಹೇಳಿದ್ರು, ಆವಾಗ ನೀವು ನೋಟಿಫಿಕೇಶನ್ನ ಆನ್ ಮಾಡ್ಕೊಳ್ಳಿ, ಬೆಲ್ ಬಟನ್ ಆನ್ ಮಾಡ್ಕೊಳ್ಳಿ. ಇಮಿಡಿಯೇಟಾಗಿ ನಾವು ಯಾವುದೇ ಒಂದು ಅಪ್ಲೋಡ್ ಮಾಡಿದ್ರು ವೀಡಿಯೋಸು ನಿಮಗೆ ಇಮಿಡಿಯೇಟಾಗಿ ನೋಟಿಫಿಕೇಶನ್ ಬರುತ್ತೆ, ನೀವು ನೋಡ್ಬೋದು, ವಿಷಯನ ತಿಳ್ಕೊಳ್ಬೋದು. ರೈಟ್ ಫ್ರೆಂಡ್ಸ್, ಹಾಗಾದರೆ ನಮ್ಮ ಒಂದು ಚಾನಲಲ್ಲಿ ಬರ್ತಾ ಇರುವಂಥ ವಿಷಯ ನಿಮಗೆ ಕಂಟೆಂಟ್ ಕನ್ನಡದಲ್ಲೇ ಇದೆ. ನಿಮ್ಗೆ ಇಷ್ಟ ಆಗ್ತಾ ಇದೆ ಅಂದರೆ ಒಂದು ಲೈಕ್ ಮಾಡಿ. ಹಾಗೆ ಯಾರೆಲ್ಲ ಲೈವ್ ಸೆಷನ್ ಅಟೆಂಡ್ ಮಾಡಿ ಅದರಿಂದ ಏನು ಬೆನಿಫಿಟ್ ಆಗ್ತಾ ಇದೆ ಅನ್ನೋದ್ರ ಬಗ್ಗೆ ಒಂದು ಕಮೆಂಟ್ ಮಾಡಿದಾಗ ನಮಗೊಂದು ಯೂಸ್ಫುಲ್ ಆಗುತ್ತೆ. ಹೊಸಬರು ಬರೋರ್ಗೂ ಒಂದು ಸ್ವಲ್ಪ ಒಂದು ಕಾನ್ಫಿಡೆನ್ಸ್ ಬಿಲ್ಡ್ ಆಗುತ್ತೆ, ಕರೆಕ್ಟಾ? ಸೊ ಹಾಗಾದರೆ ಬನ್ನಿ, ಈಗ ನೆಕ್ಸ್ಟ್ ಟ್ರೇಡಿಂಗ್ ಸೆಷನ್ June 30 ಮಾರ್ಕೆಟಲ್ಲಿ ಏನು ಟ್ರೇಡ್ ಆಗ್ತಾ ಇದೆ ಅಂತ ನೋಡೋಣ. June 30 ಮಾರ್ಕೆಟಲ್ಲಿ ಯಾವ್ಯಾವ ಲೆವೆಲ್ಸಲ್ಲಿ ಏನೇನು ಇಂಪಾರ್ಟೆಂಟ್ ಇದೆ ಅಂತ. ಫಸ್ಟಿಗೆ ನಾವು June 30 ಬಗ್ಗೆ ಮಾತಾಡೋದಾದರೆ ನಿಫ್ಟಿಯ ಲೆವೆಲ್ಸ್ ನೋಡೋದಾದರೆ ಫಸ್ಟ್ ಮಾರ್ಕೆಟಲ್ಲಿ 22,570ಇಂದ 25,660ವರೆಗೂ ಮಾರ್ಕೆಟಲ್ಲಿ ಸೈಡ್ ವೇಸ್ ಅಂತ ಇದೆ. ಇದು ಸೈಡ್ ವೇಸ್ ಆದರೆ ಮಾರ್ಕೆಟಲ್ಲಿ ಗುಡ್ ಮೂಮೆಂಟಮ್ ಸಿಗುವಂಥ ಟೈಮ್ ನೋಡೋದಾದರೆ 11:35 ಅಂತ ಹೇಳ್ಬೋದು. ನಿಫ್ಟಿಗೆ 11:35 ಆದರೆ ಬ್ಯಾಂಕ್ ನಿಫ್ಟಿಗೆ 10:15, ಹಾಗೆ ಫಿನ್ ನಿಫ್ಟಿಗೆ 9:20, ಸೆನ್ಸೆಕ್ಸ್ಗೆ 11 o'clock ಅಂತ ಹೇಳ್ಬೋದು. ಇನ್ನು ಲೆವೆಲ್ಸ್ ಬಗ್ಗೆ ಮಾತಾಡೋದಾದರೆ ನಿಫ್ಟಿ ಲೆವೆಲ್ಸಲ್ಲಿ ಮಾರ್ಕೆಟ್ ಏನೋ ಒಂದು ಕ್ಲೋಸ್ ಆಗಿದೆ
ಸೆವೆಂತ್ ಮಾರ್ಕೆಟ್ ಏನು ಕ್ಲೋಸ್ ಆಗಿದೆ 25,637 ಇಂದ. ಅಲ್ಲಿಂದ ಮಾರ್ಕೆಟಲ್ಲಿ ಗುಡ್ ಮೂಮೆಂಟಮ್ನ ನಾವು ನೋಡ್ಬೋದು. ಮತ್ತೆ ಮಾರ್ಕೆಟಲ್ಲಿ ಅರೌಂಡ್ ಮಾರ್ಕೆಟಲ್ಲಿ 25,800 25,600 ವರೆಗೂ ಮಾರ್ಕೆಟ್ನ ಅಪ್ಸೈಡ್ ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು. ಅರೌಂಡ್ 26,000 ವರೆಗೂ ಒಂದು ಗುಡ್ ಟ್ರೆಂಡ್ನ ಕಾಣಿಸ್ತಾ ಇದೆ ಮಾರ್ಕೆಟಲ್ಲಿ. ಅಲ್ಲಿಂದ ಬಿಗ್ ಫಾಲ್ ಚಾನ್ಸಸ್ ಇದೆ, ಬಿಗ್ ಫಾಲಿಂಗು ಚಾನ್ಸಸ್ ಇದೆ. ಸ್ವಲ್ಪ ವೆಯ್ಟ್ ಮಾಡಿ. ಅರೌಂಡ್ 26,050 ಹತ್ರ ಹೋದಾಗ ಅಲ್ಲಿಂದ ಅಗ್ರೆಸಿವ್ ಬೈ ಮಾಡೋರು ಸ್ವಲ್ಪ ಅವಾಯ್ಡ್ ಮಾಡಿದ್ರೆ ಬೆಸ್ಟ್ ಅಂದ್ಕೊಳ್ತೀವಿ. ಏನೊಂದು ಕಮಿಂಗ್ ಜುಲೈ ಮಂತ್ ನಾವು ನೋಡ್ತಾ ಇದೀವಿ, ಸ್ವಲ್ಪ ಮಾರ್ಕೆಟಲ್ಲಿ ಒಂದು ಕರೆಕ್ಷನ್ ಎಕ್ಸ್ಪೆಕ್ಟೇಷನ್ ಇದೆ. ಹಾಗಾಗಿ ಯಾರೆಲ್ಲ ಅಗ್ರೆಸಿವ್ ಟ್ರೇಡ್ ಮಾಡಬೇಕು, ಬೈ ಸೈಡ್ ಮಾಡಬೇಕು ಅಂತ ಇರೋರು ಸ್ವಲ್ಪ ವೆಯ್ಟ್ ಮಾಡಿಬಿಟ್ಟು ಪೊಸಿಷನ್ನ ತಗೊಳ್ಳಿ ಅಂತ ಈ ಒಂದು ಪಾಯಿಂಟ್ ಡಿಸ್ಕಸ್ ಮಾಡ್ತಾ ಇದೆ. ಜುಲೈ ಕಾಂಟ್ರಾಕ್ಟ್ ಅಲ್ಲಿ ಸಮ್ ನೆಗೆಟಿವ್ ಇಂಪ್ಯಾಕ್ಟ್ ಆಗುವಂತ ಚಾನ್ಸಸ್ ಟೆಕ್ನಿಕಲಿ ತೋರಿಸ್ತಾ ಇದೆ. ಹಾಗಾಗಿ ಯಾರೆಲ್ಲ ನಿಫ್ಟಿನ ಬೇಸ್ಡ್ ಆಗಿ ಇಟ್ಕೊಂಡು ಈಕ್ವಿಟಿ ಪಾರ್ಟಿಸಿಪೇಟ್ ಮಾಡೋರು ಸ್ವಲ್ಪ ವೆಯ್ಟ್ ಮಾಡಿ ಅಂತ ಹೇಳ್ಬೋದು. ಓಕೆ, ಇದು ನಿಫ್ಟಿಯ ಬಗ್ಗೆ. ಆದರೆ ಇನ್ನು ಬ್ಯಾಂಕ್ ನಿಫ್ಟಿ ನೋಡಿ. ಬ್ಯಾಂಕ್ ನಿಫ್ಟಿಲಿ ಏನು ಟ್ರೇಡ್ ಆಗ್ತಾ ಇದೆ, 57,445 ಹತ್ರ ಏನು ಕ್ಲೋಸ್ ಆಗಿತ್ತು ಮಾರ್ಕೆಟು, 57,250 57,550 ಅನ್ನೋದು ಸೈಡ್ ವೇಸ್ ಆಗುತ್ತೆ. ಬ್ಯಾಂಕ್ ನಿಫ್ಟಿಯಲ್ಲಿ ಆಲ್ಮೋಸ್ಟ್ ಅಪ್ ಟ್ರೆಂಡ್ ಎಂಡ್ ಆಗ್ತಾ ಇದೆ ಅಂತ ಹೇಳ್ಬೋದು. ಸ್ವಲ್ಪ ಕರೆಕ್ಷನ್ ತಗೊಳತ್ತೆ, ಅದು ಆದ್ಮೇಲೆ ಪಾರ್ಟಿಸಿಪೇಟ್ ಮಾಡೋದು ಗುಡ್ ಅಂತ. ಏನೇ ಆದರೂ ಮಾರ್ಕೆಟಲ್ಲಿ ಈಗ ಅಗ್ರೆಸಿವ್ಗೆ ಅಪ್ಸೈಡ್ ಹೋಗುತ್ತೆ ಅಂತ ಡಿಸಿಷನ್ ಮಾಡಿಕೊಂಡು ತುಂಬ ಲಾಸ್ಟ್ ಎಲ್ಲ ಏನೋ ಒಂದು ಫ್ಯೂ ಮಂತ್ಸಿಂದ ಮಾರ್ಕೆಟ್ ಮೇಲೆ ಹೋಗ್ತಾ ಇದೆ, ಅದನ್ನು ನೋಡ್ಕೊಂಡು ಅಗ್ರೆಸಿವ್ ಆಗಿ ಇನ್ವೆಸ್ಟ್ಮೆಂಟ್ ಮಾಡೋರು ಸ್ವಲ್ಪ ವೆಯ್ಟ್ ಮಾಡಿ, ಪೇಷನ್ಸ್ ಆಗಿರಿ. ನೆಕ್ಸ್ಟ್ ಮಂತ್ ಸೆಕೆಂಡ್ ಹಾಫ್ ಅಲ್ಲಿ ಒಂದು ಫಾಲ್ ಆದಮೇಲೆ ಇನ್ವೆಸ್ಟ್ಮೆಂಟ್ ಮಾಡೋದಕ್ಕೆ ಇಟ್ಸ್ ಎ ಗುಡ್ ಪಾಯಿಂಟ್ ಆಗುತ್ತೆ. ಮೇ ಬಿ ಒಂದು ಸಪೋರ್ಟ್ ಪಾಯಿಂಟ್ ಅಂತ ಇರುತ್ತೆ. ಮಂಡೇ ಮಾರ್ಕೆಟ್ ಓಪನ್ ಆದಮೇಲೆ ಜೂನ್ 29 ಕ್ಲೋಸಿಂಗ್, ಜೂನ್ 30 ಮಾರ್ಕೆಟ್ ಏನು ಕ್ಲೋಸ್ ಆಗುತ್ತೆ ಆ ಬೇಸಿಸ್ ಮೇಲೆ ಮಾರ್ಕೆಟಲ್ಲಿ ಯಾವಾಗ ಕರೆಕ್ಷನ್ ಆಗುತ್ತೆ, ಎಲ್ಲಿವರೆಗೂ ಕರೆಕ್ಷನ್ ಆಗುತ್ತೆ, ಹೇಗೆ ರಿಕವರ್ ಆಗುತ್ತೆ ಅನ್ನೋದ್ರ ಬಗ್ಗೆ ನಾವು ಡಿಸ್ಕಸ್ ಮಾಡ್ಬೋದು. ಹಾಗಾಗಿ ಸ್ವಲ್ಪ ವೆಯ್ಟ್ ಮಾಡಿ, ಅಗ್ರೆಸಿವ್ ಹೋಗ್ಬೇಡಿ ಅಂತ ಹೇಳ್ಬೋದು. ಇನ್ನು ಸ್ಟಾಕ್ಸ್ ಬಗ್ಗೆ ಮಾತಾಡೋದಾದ್ರೆ, ನಾವು ನಿಮಗೆ ಕೊಡ್ತಾ ಇರೋ ಸ್ಟಾಕ್ಸಲ್ಲಿ HAL, DRR ರೆಡ್ಡಿ, ಟ್ರೆಂಟ್, ಲುಪಿನು, ಕೋಟಕ್ ಬ್ಯಾಂಕ್ ಇದರದೇ ಆದಂಥ ಟೈಮಿಂಗ್ಸ್ನ ಕೊಟ್ಟಿದ್ದೀನಿ. ಜೊತೆಗೆ ನಿಮಗೆ ಸೈಡ್ ವೇಸ್ ಲೆವೆಲ್ಸು ಕೊಟ್ಟಿದ್ದೀನಿ. ಇನ್ನು ಸರ್ ಆಲ್ರೆಡಿ ಯಾರೆಲ್ಲ ಗೂಗಲ್ ಶೀಟ್ನ ಆಕ್ಸೆಸ್ ತಗೊಂಡಿದ್ದಾರೆ ಅವ್ರಿಗೆ ಅವತ್ತಿನ ಸ್ಟಾಕ್ ಯಾವುದಿದೆ ಅಂತ ನೋಡೋಣ. ನೋಡಿ, ಜೂನ್ 29 ಹಾಲಿಡೇ ಇರೋದ್ರಿಂದ ಜೂನ್ 30 ಅಂತ ಕನ್ಸಿಡರ್ ಮಾಡ್ತೀವಿ. ನಿಫ್ಟಿ IT ಇಂಡೆಕ್ಸಲ್ಲಿ, ಸೆಕ್ಟರಲ್ ಇಂಡೆಕ್ಸಲ್ಲಿ ನಿಫ್ಟಿ IT ಅವತ್ತು ಗುಡ್ ಮೂಮೆಂಟಮ್ ಕೊಡುವಂಥ ಚಾನ್ಸಸ್ ಇದೆ. ಇನ್ನು ಭಾರತಿ ಏರ್ಟೆಲ್, HCL ಟೆಕ್, LTIM, ವಿಪ್ರೋ, ಕೋಲ್ ಇಂಡಿಯಾ ಈ ಕಂಪನೀಸ್ದು ಏನಾದ್ರು ನಿಮಗೆ ಲೈವ್ ಅಲ್ಲಿ ಈ ಒಂದು ಟೈಮಿಂಗ್ಸ್ ಬೇಕು ಎಷ್ಟೆಷ್ಟು ಗಂಟೆಗೆ ಅನ್ನೋದಾದ್ರೆ, ಯಾರಿಗೆ ಗೂಗಲ್ ಶೀಟ್ ಇದೆ ಅವ್ರಿಗೆ ಆಲ್ರೆಡಿ ಆಕ್ಸೆಸ್ ಇರುತ್ತೆ. ಯಾರಿಗಿಲ್ಲ ಅಂತ ಹೇಳಿದ್ರೆ, ಸೊ ಯಾರು ಅಡ್ಮಿನ್ ಇದ್ರೆ ಅವ್ರಿಗೆ ಮೆಸೇಜ್ ಮಾಡಿದಾಗ ನಿಮಗೆ ಈ ಶೀಟ್ನ ಕೊಡೋದಕ್ಕೆ ಸಪೋರ್ಟ್ ಆಗುತ್ತೆ, ರೈಟ್? ಹಾಗಾದ್ರೆ ಇಲ್ಲಿವರೆಗೂ ನೋಡಿದಂಥ ವಿಷಯ ಯಾರಿಗೆಲ್ಲ ಇಂಪಾರ್ಟೆಂಟ್ ಅನ್ಸಿದೆ, ಹಾಗೆ ಈ ವಿಷಯನ ಬೇರೆಯವ್ರಿಗೆ ಶೇರ್ ಮಾಡಿದ್ರೆ ಅವ್ರಿಗೂ ಏನಾದರೂ ಒಂದು ಯೂಸ್ಫುಲ್ ಆಗ್ಬೋದು ಅಂತ ನಿಮ್ಗೆ ಅನ್ಸಿದ್ರೆ ಡೆಫಿನೆಟ್ ಆಗಿ ಈ ವಿಡಿಯೋನ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಅಂತ ಹೇಳ್ತಾ ಈ ಒಂದು ಇನ್ಫಾರ್ಮೇಶನ್ ಯೂಸ್ ಮಾಡ್ಕೊಳ್ಳಿ. ಜೂನ್ 30 ಮಾರ್ಕೆಟ್ ಏನಾಗ್ತದೆ ಅಂತ ನೋಡಿಕೊಂಡು ಒನ್ ಮೋರ್ ಇನ್ಫಾರ್ಮೇಶನ್ ವಿಡಿಯೋದಲ್ಲಿ ನಿಮ್ಮನ್ನ ಮೀಟ್ ಮಾಡ್ತೀನಿ. ಅಲ್ಲಿವರೆಗೂ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು.